ಕಾಲಿಫ್ಲವರ್ ಫ್ರೈಗೋಸ್ಕರ ಕಾಲಿಫ್ಲವರ್ನ ತೊಳ್ಕೊಂಡು ಸಣ್ಣ ಕಟ್ ಮಾಡಿ ಇಟ್ಕೋಬೇಕು. ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ. ನೀರು ಕುದಿತಾ ಇರುವಾಗ ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೊಂಡು ಕಾಲಿಫ್ಲವರ್ ಹಾಕೋಬೇಕು. 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಆಮೇಲೆ ಕಾಲಿಫ್ಲವರ್ ಎಲ್ಲ ತಕ್ಕೋಬೇಕು ಸೈಡ್ಗೆ. ಮೀಡಿಯಂ ಸೈಜ್ ಟೊಮೆಟೊ, 1 ಈರುಳ್ಳಿ, 3 ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಸಿಮೆಣಸಿನಕಾಯಿ ಕೂಡ ಹಾಕೋಬೇಕು. ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಲರ್ ಚೇಂಜ್ ಆದ್ಮೇಲೆ ಟೊಮೆಟೊ ಹಣ್ಣು ಹಾಕೊಂಡು ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ 1 ಸ್ಪೂನ್ ಧನಿಯಾ ಪುಡಿ ಹಾಕೊಂಡು ಕಾಲಿಫ್ಲವರ್ ಹಾಕೋಬೇಕು. 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಕರಿಮೆಣಸು ಪುಡಿ ಕೂಡ ಹಾಕಿದ್ದೀನಿ ಟೇಸ್ಟ್ಗೋಸ್ಕರ. ಲಾಸ್ಟ್ ಕೊತ್ತಂಬರಿ ಹಾಕೊಂಡಿದ್ದೀನಿ. ಇನ್ನೊಂದ್ 2 ನಿಮಿಷ ಫ್ರೈ ಮಾಡಿ ಸ್ಟವ್ ಆಫ್ ಮಾಡ್ಕೋಬೇಕು. ಚಪಾತಿ ಜೊತೆಗೆ ಇಲ್ಲ ಅನ್ನ ಸಾರು ಜೊತೆಗೆ ಆದ್ರೂ ತಿನ್ಬೋದು. ಆವತ್ತಿನ ದಿನ ಮೆಂತ್ಯ ಸೊಪ್ಪು ಹಾಕಿ ಮಾಡಿರೋ ಚಪಾತಿಗೆ ಕಾಂಬಿನೇಷನ್ ಮಾಡಿದ್ದೆ.